ಇದೇನಿದು? ಇಷ್ಟು ವೇಳೆ ಆದರೂ ಆರ್ಯಪುತ್ರರೇನು ಬರಲೇ ಇಲ್ವಲ್ಲ? ರಾಜಕಾರ್ಯದಲ್ಲೇನಾದ್ರೂ ಅವರಿಗೆ ಅಡಚಣೆ ಆಯ್ತೋ ಏನೋ? ಪಾಂಡವರ ಕೋಟದೊರಸಿ ಪಾಂಚಾಲಿ ದೇವರಿಗೆ ಸ್ವಾಗತ ಸುಸ್ವಾಗತ. ದೇವಿವರೇ, ಈಗಲೇ ನೀನು ನಮ್ಮ ರಾಜಸಭೆಗೆ ಬರಬೇಕೆಂದು ನಮ್ಮಣ್ಣ ಕುರುರಾಯಣ ಆಜ್ಞೆ ಆಗಿದೆ. ಆ ನನ್ನೊಡನೆ. ದುಶ್ಯಾಸನ, ಪಾಂಡವರ ರಾಣಿಯು ಕೂಡ ನಿನ್ನ ಅತ್ತಿಗೆ ಆದ ಭಾನುಮತಿಗೆ ಸಮಾನಳಲ್ಲವೇ? ಹೀಗೆ ಬಾಯೆಂದು ಏಕವಚನದಿಂದ ಕರೆಯುವುದು ಕುರು ಸಾಮ್ರಾಜ್ಯದ ವೀರ ಯುವರಾಜನಾದ ನಿನಗೆ ಅನುಚಿತವಾದ ಮಾತೆ? ದ್ರೌಪದಿ, ನಿನ್ನ ಪ್ರತಿಷ್ಠೆ ನಮ್ಮಲ್ಲಿ ನಡೆಯದು. ಈಗ ನೀನು ನಮ್ಮ ತೊತ್ತು ನಮ್ಮ ಅರಮನೆಯ ಬಂದಿ. ಸುಮ್ಮನೆ ಬಾ ನನ್ನೊಡನೆ. ಈ ಕಠೋರವಾದ ಮಾತುಗಳೇಕೆ? ಈ ಬಲಾತ್ಕಾರವಾದ ಪ್ರಶ್ನೆಗಳೇಕೆ? ನಾನೀಗ ರಾಜ್ಯಸಭೆಗೆ ಬರುವ ಕಾರಣವಾದರೂ ಏನು? ಪಾಂಚಾಲೆ, ಅಯ್ಯೋ ದೈವವೇ! ನಿನ್ನ ಪ್ರಶ್ನೆಗಳಿಗೆ ನಾನಿಲ್ಲಿ ಉತ್ತರಗಳ ಹೇಳಕ್ಕೆ ಬಂದಿಲ್ಲ. ಬಾ ಎಂದರೆ ಹೂ ನಾನು ಬರುವುದಿಲ್ಲ ನಮ್ಮ ಚಿತ್ರಕ್ಕೆ. ಏ ಹೆಣ್ಣೆ, ಈಗ ನೀನು ಬೆಂಕಿಯ ಮೇಲಿಟ್ಟ ಬೆಣ್ಣೆ ಉಸಿರೆತ್ತದೆ. ಸುಮ್ಮನೆ ಬಾ ನನ್ನೊಡನೆ. ಬೇಡ ದುಶ್ಯಾಸನ, ಅತ್ತಿಗೆಯ ಕರಮುಟ್ಟಿ ನೀನು ಪಾಪಕ್ಕೆ ಗುರಿಯಾಗಬೇಡ. ಹೊರಡು ಇಲ್ಲಿಂದ. ಪಾಂಚಾಲೆ, ನಿಲ್ಲಲೇ ನಾರಿ ಎಲ್ಲಿಗೆ ಹೋಗುವೆ? ಪಾಂಚಾಲೆ, ಅಯ್ಯೋ ದೈವವೇ! ನಿಲ್ಲಲೇ ನಾರಿ ಎಲ್ಲಿಗೆ ಹೋಗುವೆ? ಬಲ್ಲನು ನಿನ್ನಯ ಅಭಿಮಾನ. ನೀರನ್ನು ಬೆಳಗ ತೋರಿದ ನಿನ್ನಯ ಪಾಂಚಾಲೆ. ಬಿಡು ದುಶ್ಯಾಸನ. ನೀರನ್ನು ಬೆಳಗ ತೋರಿದ ನಿನ್ನಯ ಸಾರು ಬೆಸೆಯಳು ಎಳೆದಾಡಿ. ಎಲವೆಲವೋ ನೀಚ! ಪಾಂಚಾಲೆ, ಸಾರು ಬೆಸೆಯಳು ಎಳೆದಾಡಿ. ನಿಲ್ಲಲೇ ನಾರಿ ಎಲ್ಲಿಗೆ ಹೋಗುವೆ? ಬಲ್ಲನು ನಿನ್ನಯ ಅಭಿಮಾನ. ಸಾರಲ ದುರುಳ ಸಲ್ಲದು ನಿನಗೆ, ಸಾರಲ ದುರುಳ ಸಲ್ಲದು ನಿನಗೆ, ಅಬಲೆಯ ಕಾಡುವ ಅಪಮಾನ. ದೂರದಿ ಸರಿದು ಸೈರಿಸು ಕೋಪವ. ಅನುಚಿತವಲ್ಲ ಪಾಂಚಾಲೆ, ದೂರದಿ ಸರಿದು ಸೈರಿಸು ಕೋಪವ. ಸಲ್ಲದು ನಿನಗೆ ಈ ಪರಿ ನಡತೆ, ಸಲ್ಲದು ನಿನಗೆ ಈ ಪರಿ ನಡತೆ. ಸಾರಲು ದುರುಳ ಸಲ್ಲದು ನಿನಗೆ, ಅಬಲೆಯ ಕಾಡುವ ಅಪಮಾನ. ಶಾಸನ, ಏನಿ ನಿನ್ನ ವ್ಯರ್ಥ ಪ್ರಯತ್ನ? ದೀಕ್ಷತೆ ನಿನ್ನಯ ದಕ್ಷತೆ ಹರಿಸಿ. ಪಾಂಚಾಲೆ, ಬಿಡುದಾರಿಯನ್ನು ದೀಕ್ಷತೆ ನಿನ್ನಯ ದಕ್ಷತೆ ಹರಿಸಿ. ವೀರರ ಕೈವಶ ನೀನಾದ ಬಾಪರೆ. ಶಾಸನ, ವೀರರ ಕೈವಶ ನೀನಾದ ಬಾಪರೆ. ನಿಲ್ಲಲೇ ನಾರಿ ಎಲ್ಲಿಗೆ ಹೋಗುವೆ? ಬಲ್ಲನು ನಿನ್ನಯ ಅಭಿಮಾನ ಅಭಿಮಾನ ಅಭಿಮಾನ. ಎಲವೆಲವೋ ದುಶ್ಯಾಸನ, ಈ ಅತ್ತಿಗೆಯ ಕರಮುಟ್ಟಿ ನೀನು ಪಾಪಕ್ಕೆ ಗುರಿಯಾಗಬೇಡ. ಇಲ್ಲಿಂದ ಹೊರಡು. ಓದಿರತ್ತೆ ಮೆಚ್ಚಿಕೊಳ್ಳಬೇಕಾದ ಉಚ್ಚಾರಣೆ. ಆ ಐವರು ಗಂಡಂದಿರುಳ್ಳ ನೀನು ಒಬ್ಬಳು ಪತಿರತೆ. ಒಬ್ಬನ ಕೊರಳಿಗೆ ಮಾಲೆ ಹಾಕಿ ಆ ಐವರೊಡನೆ ಲೋಲಾಡುತ್ತಿರುವಳು ನೀನು ಒಬ್ಬಳು ಪತಿರತೆ. ಅಬಲೆ, ನನ್ನ ಅಪೇಕ್ಷವನ್ನು ಧಿಕ್ಕರಿಸಿ ಹಠ ಸಾಗಿಸುತ್ತಿರುವ ನಿನ್ನ ಮುಡಿಯನ್ನು ಜಗ್ಗಿಸಿ ಸೆಳೆದುಕೊಂಡೇ ಹೋಗದು ಬಿಡುವುದಿಲ್ಲ. ಸಿದ್ಧಳಾಗು, ಸಿದ್ಧಳಾಗೆ ನನ್ನ ಬಾಹುಬಂಧನಗಳು. ದುರಾಚಾರಿ, ಹಿಂದೆ ಸೀತಾದೇವಿಯನ್ನು ಬಲಾತ್ಕರಿಸಿದ ರಾವಣನ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೊ. ಮಹಾಸತಿ ಅಹಲ್ಯೆಯನ್ನು ಹಿಂಸಿಸಲು ಪ್ರಯತ್ನಿಸಿದ
ಆ ದೇವೇಂದ್ರನಿಗಾದ ದಿಗಂತವನ್ನು ತಿಳಿದುಕೊಂಡು ಮಾತನಾಡು. ಈ ನಿನ್ನ ಕೆಟ್ಟ ವಿಷಯವೇನಾದ್ರೂ ನನ್ನ ಪತಿಯಾದ ಭೀಮಸೇನನಿಗೆ ತಿಳಿದರೆ ಮೊದಲು ಈ ನಿನ್ನ ಜೀವವೇ ಈ ನಿನ್ನ ದೇಹದಲ್ಲಿ ಇರುವುದಿಲ್ಲ. ಮಾರು ಮಾತನಾಡದೆ